ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ತುಂಬ ದಿನದಿಂದ ಕ್ರೇವಿಂಗ್ ಆಗ್ತಾಯಿತ್ತು. ಸೊ ಬಾತ್ ತಿನ್ನಬೇಕು, ವೆಜಿಟೇಬಲ್ ಬಾತ್ ಅಂತ. ಆ್ಯಂಡ್ ಐ ಲೈಕ್ ಬಾತ್ ವಿತ್ ದಿಸ್. ಸೊ ಇದು ತಿಂಗಳ ಅವರೆಬೇಳೆ, ಅವರೆಕಾಳು, ಬಿಳಿ ಕಾಳು, ಐ ಡೋಂಟ್ ನೋ ವಾಟ್, ಯಾರು ಏನು ಕರಿತೀರ ಅಂತ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀಜನಲ್ಲಿ ಒಂದೊಂದು ಹೆಸರು ಕರೀತಾರೆ. ಸೊ ಇದು ಉದ್ದಕ್ಕೆ ಬೀನ್ಸ್ ಥರನೇ ಇರುತ್ತೆ. ಅದನ್ನು ಓಪನ್ ಮಾಡಿದರೆ ಈ ಥರ ಕಾಳು ಬರುತ್ತೆ. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇಟ್ಸ್ ಸೀಸ್ನಲ್ ಆ್ಯಂಡ್ ದಿಸ್ ಇಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಸೊ ಇದನ್ನು ಬಿಸಿಬೇಳೆ ಬಾತ್ ಮಾಡ್ತಾರೆ, ಅವರೆಕಾಳು ಉಪ್ಪಿಟ್ಟು ಮಾಡ್ತಾರಲ್ಲ ಅದೇ ಥರ ಇದನ್ನು ಮಾಡ್ತಾರೆ. ಆಮೇಲೆ ಈ ಥರ ವೆಜಿಟೇಬಲ್ ಬಾತ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ, ಒಂದು ಆನಿಯನ್ನು ಮತ್ತು ಕರಿಬೇವಿನ ಸೊಪ್ಪು. ಸೊ ಇದನ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಾಳು ಬಿಡಿಸಿಟ್ಕೊಳ್ಳಿ ಆ್ಯಸ್ ಐ ಶೋಡ್. ಸೊ ಅದ್ರ ಜೊತೆ ಏನೇನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದೆಲ್ಲ ನೀವು ಈ ಥರ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಅದಕ್ಕೆ ಹಾಕ್ತಾ ಹೋಗ್ಬಹುದು. ಸೊ ನಿಮ್ಮ ಅಳತೆ ತಕ್ಕಂತೆ ಮಾಡ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಆ ಥರ. ಸೊ ರುಬ್ಬಕ್ಕೆ ಜೀರಾ, ಅಜ್ವೈನ್ ಮತ್ತು ಸೋಂಪು, ಸ್ವಲ್ಪ ಏನಿದು ಮೆಂತ್ಯ ಆ್ಯಂಡ್ ಬ್ಲ್ಯಾಕ್ ಕಲೋಂಜ್, ಅದಿಲ್ಲ ಅಂದರೆ ಸಸಮನ್ನು ತೊಗೋಬೋದು. ಸೊ ಇಷ್ಟು ಒಂದು ಕಡೆ ಇಟ್ಕೊಳ್ಳಿ. ಆ್ಯಂಡ್ ಏನೂ ಇಲ್ಲ ಅಂದ್ರೂ ಓಕೆ, ಬಟ್ ಇದೆ ಅಂದರೆ ಮನೇಲಿ ಯು ಕ್ಯಾನ್ ಯೂಸ್ ದಿಸ್. ಎಲ್ಲದೂ ಒಂದೊಂದು ಫ್ಲೇವರ್ ಕೊಡ್ತಾ ಬರುತ್ತೆ. ಸೊ ಸ್ಪೈಸಸಲ್ಲಿ ಚಕ್ರ ಮೊಗ್ಗು ಮತ್ತು ಲವಂಗ, ಚಕ್ಕೆ, ಒಂದು ದೊಡ್ಡ ಏಲಕ್ಕಿ, ಇಲೈಚಿ, ಬ್ಲ್ಯಾಕ್ ಪೆಪ್ಪರು ಮತ್ತು ಬ್ಲ್ಯಾಕ್ ಕಲರ್ ನನಗೆ ಹೆಸರು ಗೊತ್ತಿಲ್ಲ. ಸೊ ಉದ್ದ ಇರುತ್ತೆ ಅದು. ಸೊ ಇಷ್ಟು ತೊಗೋಬೇಕು. ಆಬ್ವಿಯಸ್ಲಿ ಎಲ್ಲರ ಕಿಚನಲ್ಲೂ ಇರುತ್ತೆ. ಸೊ ಹೆಸರು ಗೊತ್ತಿಲ್ಲ ಅಂದ್ರೂ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ಅದ್ರ ಜೊತೆ ಮಸಾಲಾಸಲ್ಲಿ ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಇದು ಖಾರದ ಪುಡಿ ಆ್ಯಂಡ್ ಸಾಂಬಾರ್ ಪೌಡರು, ಗರಂ ಮಸಾಲ ಪೌಡರು ಆ್ಯಂಡ್ ಇದು ಕಸೂರಿ ಮೆಥಿ, ಸ್ವಲ್ಪ ಚಾಟ್ ಮಸಾಲ ಪೌಡರು, ಇದು ಆಮ್ಚೂರ್ ಪೌಡರ್ನೂ ಸಹ ಯೂಸ್ ಮಾಡ್ಬೋದು. ಮನೇಲಿ ಏನಿರುತ್ತೆ ಅದು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಅದೇ ಬೇಕು ಇದು ಬೇಕಂತ. ಫ್ಲೇವರ್ ಬೇಕೇ ಬೇಕು ಅಂದರೆ ಇವೆಲ್ಲ ಹಾಕಬೇಕು. ಹಾಫ್ ಲೆಮನ್ನು. ಸೊ ಒಂದೊಂದು ಸತಿ ಇರುತ್ತೆ, ಒಂದೊಂದು ಸತಿ ಇರಲ್ಲ. ಅದನ್ನು ಹೋಗಿ ತಂದು ಯಾರು ಮಾಡ್ತಾರೆ ಅಂತ ಬ್ಲಿಂಕಿಟಲ್ಲೆಲ್ಲ ತರಿಸ್ಕೋಬೋದು, ಬಟ್ ಸ್ಟಿಲ್. ಸೊ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಗ್ರೀನ್ ಚಿಲ್ಲೀಸು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ. ಸೊ ನೀವು ಎಷ್ಟು ಲೋಟ ಮಾಡ್ತೀರಾ ಅದಕ್ಕೆ ತಕ್ಕನಾಗಿ ತೊಗೊಳ್ಳಿ. ನಾನಿಲ್ಲಿ ಜಸ್ಟ್ 1 ಲೋಟ ಆ ಥರ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಅದ್ರ ತಕ್ಕನಾಗಿ ತೊಗೋತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸೋಸಿ ತೊಳ್ದು ಇಟ್ಕೊಂಡಿರಬೇಕು. ಮತ್ತು ಮೆಂತ್ಯ ಸೊಪ್ಪು ಅದನ್ನು ಅಷ್ಟೇ ಸೋಸಿ ತೊಳ್ದು ಇಟ್ಟಿದ್ದೀನಿ. ಸೊ ಇದೆಲ್ಲ ಹಾಕೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಕಡೆ. ಜಸ್ಟ್ ಲೈಕ್ ದಿಸ್ ನಾನೆಲ್ಲ ಇಟ್ಕೊಂಡಿದ್ದೀನಿ. ಹಂಗೆ ಏನಾದರೂ ಇದರಲ್ಲಿ ಹೇಳೋದು ಮರ್ತೋಗಿದ್ರೆ ಮಧ್ಯ ತೋರಿಸ್ತೀನಲ್ಲ, ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಪುದೀನ, ಆ್ಯಕ್ಚುಲಿ ಪುದೀನನೇ ಜಾಸ್ತಿನೇ ಬೇಕು. ಸೊ ಅದನ್ನು ತೊಳ್ದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ 1 ಕಪ್ ರೈಸ್. ಸೊ ನೀವು ಯಾವ್ಯಾವ ರೈಸ್ ತೊಗೊತೀರ ಅದ್ರ ಅಳತೆ ನೀರು ತೊಗೊಳ್ಳಿ, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ರೈಸ್ ಟು ಬಿ ಯೂಸ್ಡ್. ಸೊ ಕಾಳು ಹಾಕುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗತ್ತೆ, ಯಾಕಂದರೆ ಇಲ್ಲ ರೈಸ್ ಮತ್ತು ಕಾಳು ಎರಡೂ ಬೇಯೋದಿಲ್ಲ. ಸೊ ಇಷ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇದ್ರ ಜೊತೆ ತುಪ್ಪ, ಎಣ್ಣೆ ಇದೆಲ್ಲ ಬೇಕು. ಸೊ ಇಷ್ಟು ರಾ ಮೆಟೀರಿಯಲ್ಸ್ ಇದೆಲ್ಲ. ಸೊ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ. ಸೊ ನಾವು ಆ್ಯಕ್ಚುಲಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡೋದಿಲ್ಲ, ಯಾಕಂದರೆ ಒಂದೊಂದು ಸತಿ ತಳ ಬಿಡುತ್ತೆ, ಅದು ತಿನ್ನೋಕೆ ಯಾರು ಇಷ್ಟಪಡಲ್ಲ ನಮ್ಮ ಮನೇಲಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟು ಒಂದು ಪಾತ್ರೆಯಲ್ಲಿ ಅದನ್ನು ಫುಲ್ ಎಲ್ಲ ಹಾಕಿ ಬೇಯಿಸಿ, ಸ್ವಲ್ಪ ಅದು ಬಾಯ್ಲ್ ಬರ್ತಿದ್ದಂಗೆ ಕುಕ್ಕರ್ಗೆ ಶಿಫ್ಟ್ ಮಾಡಿ, ಸ್ವಲ್ಪ ಡಬಲ್ ಬಾಯ್ಲರ್ ಥರನೇ ಯೂಸ್ ಮಾಡೋದು ಇದನ್ನು. ಏನಕ್ಕೆ ಅಂದರೆ ತಳ ಕಚ್ಚೋದಿಲ್ಲ. ಸೊ ತಳ ಕಪ್ಪಗಾದರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಸೊ ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆ ಅದು ತೊಗೊಳ್ಳಿ. ನಮ್ಮ ಮನೇಲಿ ಗ್ರೌಂಡ್ನಟ್ ಆಯಿಲ್ ಇದೆ, ಸೊ ಅದನ್ನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಪಾತ್ರೆ ಸ್ವಲ್ಪ ಕಾಯೋ ತನಕ ನೋಡಿ ಹೊಗೆ ಬರ್ತಾ ಇದೆ, ತುಂಬ ಕಾಯಿಸ್ಬಿಡ್ಬೇಡಿ. ಸ್ವಲ್ಪ ಎಣ್ಣೆ,
ಎಷ್ಟು ಬೇಕೋ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಬಿತ್ತರೆ ಟೇಸ್ಟ್ ಜಾಸ್ತಿ ಬರೋದು. ಸೊ ಅದರಿಂದ ಎಣ್ಣೆ ಹಾಕ್ತಾಯಿದ್ದೀನಿ. ಹೆಲ್ತ್ ಕಾನ್ಷಿಯಸ್ ಪೀಪಲ್ ನೀವು ಸ್ವಲ್ಪ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ಆ್ಯಂಡ್ ಇದು ಸ್ವಲ್ಪ ಕಾಯೋ ತನಕ ವೆಯ್ಟ್ ಮಾಡಿ. ಒಂದು ದೊಡ್ಡ ಸೌಟ್ ತೊಗೊಳ್ಳಿ, ಯಾಕಂದರೆ ಕೈ ಮೇಲೆಲ್ಲ ಆರುತ್ತೆ. ಸೊ ನಾನಂತೂ ಸೇಫ್ಟಿ ಪರ್ಪಸ್ ನಾನು ಯಾವಾಗಲೂ ಉದ್ದ ತೊಗೊತೀನಿ. ಸೊ ಫಸ್ಟ್ ನಾನು ಕರ್ಬೇವಿನ ಸೊಪ್ಪು ಹಾಕಿದೆ. ಆ್ಯಸ್ ಯು ಕ್ಯಾನ್ ಸಿ ಅದು ಸ್ವಲ್ಪ ಅದಾದಮೇಲೆ ಅದನ್ನು ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬೋದು, ಬಟ್ ನಾನು ಅದನ್ನೆಲ್ಲ ಸಾಸಿವೆ ಎಲ್ಲ ಹಾಕೋಕ್ಕೆ ಹೋಗಿಲ್ಲ, ಆಮೇಲೆ ಹಾಕ್ತೀನಿ, ಇಲ್ಲ ಅಂದರೆ ಹಾಕೋಕ್ಕೆ ಹೋಗಲ್ಲ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಏನಿದೆ ನೀವು ಅದನ್ನು ಈಗ ಹಾಕ್ಕೋಬೋದು. ಸೊ ಇದು ಸ್ವಲ್ಪ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ನನಗೆ ನಾನು ಮಾಡೋ ರೆಸಿಪೀಸ್ ವಿಡಿಯೋಸ್ ಮಾಡೋ ಹಾಕಿ ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇಷ್ಟೆಲ್ಲ ಮಾಡಿಕೊಂಡು, ಇಷ್ಟೆಲ್ಲ ಅರೇಂಜ್ ಮಾಡಿಕೊಂಡು, ಇಷ್ಟೆಲ್ಲ ವಿಡಿಯೋ ಮಾಡಿ ಅದನ್ನು ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಮನೇಲಿ ತುಂಬ ಕೆಲಸಗಳಿರ್ತವೆ, ತಿಂಡಿ ಅಡುಗೆ ಎಲ್ಲ ಮಾಡೋಕ್ಕಿರುತ್ತೆ, ಒಂದಲ್ಲ 4 ಐಟಮ್ ಮಾಡಬೇಕು ನಮ್ಮ ಮನೇಲಿ. ಸೊ ಹಾಗಾಗಿ ನನಗೆ ಅದೆಲ್ಲ ಮಾಡೋಕ್ಕೆ ಟೈಮ್ ಆಗೋದಿಲ್ಲ. ಯಾವತ್ತೋ ಒಂದಿನ ಇದರ ಟೈಮ್ ಸಿಕ್ಕಿದಾಗ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಏನೋ ಸ್ಪೈಸಸ್ ಇಟ್ಕೊಂಡಿದ್ವಿ ಅದೆಲ್ಲ ಆ್ಯಕ್ಚುಲಾಗಿ ಅದರೊಳಗಡೆ ಹಾಕಿ ಆ್ಯಂಡ್ ದೆನ್ ನಮ್ಮ ಮಿಕ್ಸರನ್ನು ತೊಗೊಂಡು ಮಿಕ್ಸರ್ ಒಳಗಡೆ ನಮ್ಮ ಏನು ಕಾಯಿ ತುರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕ್ಕೊಬೇಕು. ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬೋದು, ಬಟ್ ಸ್ವಲ್ಪ ರಾ ಸ್ಪೈಸಿ ಮತ್ತು ಅದೊಂದು ಟೇಸ್ಟ್ ಏನಿರುತ್ತೆ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಅದ್ರದ್ದು ಟೇಸ್ಟೇ ಬೇರೆ ಬರುತ್ತೆ, ಇದ್ರದ್ದು ಟೇಸ್ಟೇ ಬೇರೆ ಬರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆನೇ ಆ ಕಡೆ ನಾವೇನು ಇಟ್ಟಿದ್ವಿ ಬಾಣಲಿ ಮೇಲೆ ಅದನ್ನು ಕೈ ಆಡಿಸ್ತಾರೆ, ಇಲ್ಲಾಂದರೆ ಅದು ಸುಟ್ಟು ಬದನೆಕಾಯಿ ಆಗುತ್ತೆ. ಸೊ ತುಂಬ ರೆಸಿಪೀಸ್ ಮಾಡ್ತೀನಿ, ಬಟ್ ಏನಂದರೆ ಟೈಮ್ ಆಗೋಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಯೂಶ್ವಲಿ ಇದೆಲ್ಲ ಮಾಡ್ತಾಯಿರ್ತೀನಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ. ಸೊ ಸ್ಕೂಲಿಗೆಲ್ಲ ಕಳ್ಸೋಕ್ಕಿರುತ್ತೆ. ಸೊ ಆ ಟೈಮಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮೆಲ್ಲ ಮೇಲೆ ಕೆಳಗೆ ಆಗಿಬಿಡುತ್ತೆ ಅಂತ ಎಷ್ಟೊಂದು ರೆಸಿಪೀಸ್ ಅನ್ಕೊಂತೀನಿ. ನಮ್ಮ ಮನೆಯವರು ಹೇಳ್ತಿರ್ತಾರೆ ಕುಕ್ಕಿಂಗ್ ಶೋ ಮಾಡು ಅಂತ, ಬಟ್ ಆಬ್ವಿಯಸ್ಲಿ ಅಷ್ಟೊಂದೆಲ್ಲ ಟೈಮ್ ಆಗೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ಮಾಡಬೇಕು, ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ಸೊ ಈಗ ಇದ್ರ ಜೊತೆ ಟೊಮೆಟೊ ಹಾಕಿದ್ದೀನಿ. ಆ್ಯಂಡ್ ನೋಡೋಣ ಮುಂದೆ ಯಾವಾಗಲಾದರೂ ಅನಿಸಿದರೆ ಮಾಡ್ತೀನಿ. ಸೊ ಕೋಕೋನಟ್, ಗ್ರೇಟೆಡ್ ಕೋಕೋನಟ್ ಆ್ಯಂಡ್ ಏನೇನೋ ನಾವು ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಬೇಕು. ಬೇಕಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು, ಬಟ್ ನಾನು ರಾನೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಫ್ಲೇವರ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ಈಗ ಪೌಡರ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ, ತೆಗೆದಿಟ್ಕೊಂಡಿದ್ದಂಥ ಪೌಡರ್ಗಳು ಎಲ್ಲದನ್ನು ಒಂದಾದ್ಮೇಲೆ ಒಂದು ಹಾಕಿ. ಸೊ ಒಂದೊಂದು ಸತಿ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಏನಾಗುತ್ತೆ ಅಂದರೆ ಕಾಯಿ ತುರಿ ಜಾಸ್ತಿ ಹಾಕ್ಬಿಟ್ರೆ ನೀರು ಆ್ಯಕ್ಚುಲಿ ಸರಿಯಾಗಿ ಒಂದಲ್ಲ, ಆ್ಯಂಡ್ ಅಕ್ಕಿ ಅರ್ಧ ಬೇಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ನಾನು ಮಸಾಲ ಐಟಮು, ಅಂದರೆ ಕಾಯಿ ತುರಿ ಎಸ್ಪೆಷಲಿ. ಸೊ ಇದೆಲ್ಲ ಹಾಕಿ ಅದ್ರ ಜೊತೆ ಆ ಕಡೆ ಬಾಣಲಿ ನಾವೇನು ಇಟ್ಟಿದ್ವಿ ಅದನ್ನು ಕೈ ಆಡಿಸ್ತಾ ಅದಕ್ಕೂ ವೆಜ್ಜೀಸ್ ಎಲ್ಲ ಹಾಕ್ತಾ ಹೋಗಬೇಕು. ಸೊ ಇಲ್ಲಿ ನಾನು ಜಾಸ್ತಿ ವೆಜಿಟೇಬಲ್ಸ್ ತೊಗೊಂಡಿಲ್ಲ, ಯಾಕಂದರೆ ಕಾಳೇ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಟೇಸ್ಟ್ ತುಂಬ ವೆಜಿಟೇಬಲ್ಸ್ ಹಾಕ್ಬಿಟ್ರೆ ಇದ್ರ ಟೇಸ್ಟ್ ಏನಿದೆ ಅದೆಲ್ಲ ಅದು ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಸೊ ಈ ಕಾಳಿಂದ ಮಾಡುವಾಗ ಇದೇ ಕಾಳು ಜಾಸ್ತಿ ಹಾಕ್ಬಿಟ್ಟು, ಯಾವುದೇ ಕಾಳಾಗಲಿ ನೀವು ಕಾಳಿಂದ ಮಾಡುವಾಗ ಸ್ವಲ್ಪ ವೆಜಿಟೇಬಲ್ಸ್ ಕಮ್ಮಿ ಹಾಕಿ ಕಾಳು ಜಾಸ್ತಿ ಇಟ್ಟರೆ ಆ ಫ್ಲೇವರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ನಾನು ಅಳತೆ ತೊಗೊಂಡಿರುವಂಥ ಲೋಟ. ಸೊ 1 ಪಾವು ಅಕ್ಕಿಗೆ ನಾನು ಇದರಲ್ಲಿ ಲೋಟದಲ್ಲಿ ನೀರು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಯೂಸ್ ಮಾಡೋ ಅಕ್ಕಿಗೆ 1 ಪಾವಿಗೆ ಇದರಲ್ಲಿ ನಾವು ಆ್ಯಕ್ಚುಲಿ 2 ಕಾಲು ಲೋಟ ಹಾಕ್ತೀವಿ. ಸೊ ನೀವೇನು ನೀರು ತೊಗೊತೀರ ಅಲ್ವಾ ಅದನ್ನು ಫಸ್ಟು ನೀವು ಮೆಷರ್ ಮಾಡಿಕೊಂಡೆ ಮಿಕ್ಸಿಗೂ ಹಾಕಿ, ಯಾಕಂದರೆ ನಾವು ಮಸಾಲೆ ಹಾಕಿದಾಗ ಅದು ನೀರು ಮತ್ತು ಈ ನೀರು ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಅದು
ಬಾತ್ ಬದಲು ಬಿಸಿಬೇಳೆ ಬಾತ್ ಆಗಿಬಿಡುತ್ತೆ. ಸೊ ನೀರಿಂದು ಸ್ವಲ್ಪ ಜಾಸ್ತಿನೇ ಇದರಲ್ಲಿ ಅಲರ್ಟ್ ಆಗಿರಬೇಕು, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಆದರೆ ಬಿಸಿಬೇಳೆ ಬಾತ್ ಆಗುತ್ತೆ, ಸ್ವಲ್ಪ ಕಮ್ಮಿ ಆದರೆ ಮುಳ್ಳಕ್ಕಿ ಅನ್ನ ಆಗಿಬಿಟ್ಟು ತಿನ್ನಲ್ಲ ಯಾರೂ. ಸೊ ಎಸ್, ಈಗ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ತುಂಬ ಪೇಸ್ಟಿಯಾಗಿರಬೇಕು ಅಂತಿಲ್ಲ, ಸ್ವಲ್ಪ ತರಿಯಾಗೇ ಇರಬೇಕು, ಆವಾಗಲೇ ಪಲಾವ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಮ್ಮ ತಾಯಿ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ತರಿಯಾಗಿ ಇಟ್ಕೋತೀನಿ, ಹಂಗಂತ ತುಂಬ ತರಿಯಲ್ಲ, ಬಟ್ ಒಂದು ಲೆವೆಲ್ಗೆ. ಸೊ ಅದಾದಮೇಲೆ ಸ್ವಲ್ಪ ಇದಾದಾಗ ಎಲ್ಲ ಸೊಪ್ಪುಗಳನ್ನೂ ಅದಕ್ಕೆ ಹಾಕಬೇಕು. ಸೊ ಅದನ್ನು ನಾವೇನೇನು ಎಲ್ಲ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ನಾನೀಗ ಅದರಲ್ಲಿ ಫಸ್ಟಿಗೆ ಪುದೀನಾನ ಹಾಕ್ತಾಯಿದ್ದೀನಿ. ಸೊ ಇದನ್ನು ನೀವು ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು, ಫಸ್ಟ್ 1 ಲೋಟ ನೀರು ಇಟ್ಕೊಂಡು ಅದರಲ್ಲೇ ಸ್ವಲ್ಪ ಹಾಕ್ತಾ ಬನ್ನಿ. ಆ್ಯಂಡ್ ಈಗ ಮತ್ತೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕಿದರೆ ಅದು ರುಬ್ಬೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ತುಂಬ ಓವರ್ಫ್ಲೋ ಆಗಿಬಿಡುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪನೇ ರುಬ್ಕೊತ ಬಂದರೆ ಅದು ಕ್ಲೀನಾಗಿ ಮಿಕ್ಸ್ ಆಗ್ತಾ ಹೋಗುತ್ತೆ ಒಳಗೆ. ಆ್ಯಂಡ್ ಅದ್ರ ಜೊತೆ ಇದನ್ನು ಹಾಕ್ತಾ ಹೋಗುತ್ತೆ. ಸೊ ನೀರು ಕಮ್ಮಿ ಆದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅವಾಗ ರುಬ್ಬೇ ಇರಲ್ಲ ಅದು ಈ ಥರ. ಅವಾಗ ನೋಡ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಆ್ಯಂಡ್ ಒಂದು ಸತಿ ರುಬ್ಬಿದ ಮೇಲೆ ನಿಮ್ಮದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ರೆಡ್ಡಿಂದ ನೋಡಿ ಈಗ ಈ ಕಲರಿಗೆ ಬಂತು. ಸೊ ಎಸ್, ಇದು ಈಗ ರುಬ್ಬಿದ್ದಾಯಿತು. ಆ್ಯಂಡ್ ಇದರಲ್ಲಿ ನಾವು ಕಾಳು ಬೇಯಿಸ್ತಾ ಇದ್ವಿ. ಸ್ವಲ್ಪ ಮಾಗಬೇಕು ಎಣ್ಣೆಯಲ್ಲಿ ಕಾಳು, ಅವಾಗ ಅದು ಚೆನ್ನಾಗಿ ಬೇಯುತ್ತೆ. ಸೊ ಈಗ ಇದೇ ಲೋಟದಲ್ಲಿ ಮತ್ತೆ ನಾನು ನೀರು ತೊಗೋತೀನಿ. ಆ್ಯಂಡ್ ಏನು ಫಸ್ಟ್ 1 ಲೋಟದಲ್ಲಿ ನೀರು ಇಟ್ಕೊಂಡಿದ್ನಲ್ಲ ಅದು ಹಂಗೆ ಇಟ್ಟಿದ್ದೀನಿ. ಸೊ ಈ ಲೋಟದಲ್ಲಿ ನಾನು ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ 1 ಲೋಟಕ್ಕೆ ಅಕ್ಕಿಗೆ ನಾನು ಹೇಳ್ದಂಗೆ 2 ಲೋಟ ನೀರು ಅಂತ ಹೇಳಿದೆ ನಾನು, 2.25 ಲೋಟ ನೀರು ಅಂತ ಅಕ್ಕಿಗೆ, 1 ಲೋಟ ಅಕ್ಕಿಗೆ. ಬಟ್ ಕಾಳಿರೋದ್ರಿಂದ ಜಾಸ್ತಿ ಹಾಕ್ತೀನಿ. ಸೊ ಸ್ವಲ್ಪ ಜೋರು ಮಾಡ್ತಿದ್ದೀನಿ, ಯಾಕೆ ಅಂದರೆ ಕಾಳೆಲ್ಲ ಬೇಯಕ್ಕೆ ಸ್ಟಾರ್ಟ್ ಆಗಬೇಕು, ಇಲ್ಲ ಅಂದರೆ ಅದು ಆಮೇಲೆ ಸರಿಯಾಗಿ ಹದ ಬರೋದಿಲ್ಲ ಅಂತೇಳಿ. ಸೊ ಆ ಕಡೆ ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ಅದೆಲ್ಲ ಕಪ್ಪಗಾಗ್ಬಿಡುತ್ತೆ, ಅದಕ್ಕೆ ನೀರು ಹಾಕಿ ಅದನ್ನು ಬೇಯ್ಬಿಟ್ಟಿದ್ದೀನಿ. ಯಾಕಂದರೆ ಅದು ಕಾಳು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಸಡನ್ನಾಗಿ ನೀವು ಡೈರೆಕ್ಟಾಗಿ ವಿಷಲ್ ಹಾಕ್ಸ್ಬಿಟ್ರೆ ಒಂದೊಂದ್ಸತಿ ಬಂದಿರಲ್ಲ. ಸೊ ಕಾಳು ಒಂಥರ ಗಟ್ಟಿಯಾಗಿ ಸಿಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ಸ್ವಲ್ಪ ಮುಂಚೆ ನೀರು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಸೊ ಈಗ ಉಳಿದಿರೋ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಇದನ್ನು ನಾನೀಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಲೋಟದಲ್ಲಿ ನೀರು ಇಟ್ಕೊಂಡಿದ್ರಲ್ಲ, ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡೆ ಇಲ್ಲಿ ಆ್ಯಕ್ಚುಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಎಷ್ಟು ನೀರು ಹಾಕ್ತಿದ್ದೀರಾ ಏನು ಕತೆ ಅಂತ ಹೇಳಿ. ಆ್ಯಂಡ್ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಸೊ ನಾವು ಒಂದೊಂದು ಸ್ವಲ್ಪ ಆ್ಯಡ್ ಮಾಡಿದಾಗಲೂ ಕಲರ್ಸ್ ನೋಡಿ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ಈಗ ಈ ಥರ ಕಾಣಿಸ್ತಾ ಇದೆ. ಸೊ ಈ ಕಲರ್ ಬಂದರೆ, ಅಂದರೆ ಸ್ವಲ್ಪ ಗ್ರೀನಿಶ್ ಬಂದರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇಲ್ಲಿ ಕಾಳು ಬೇಯ್ತಾ ಇದೆ. ಸೊ ಕಾಳು ಬೇಯ್ತಾ ಇರೋದ್ರಿಂದ ಅದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ನಾವು ಕುಕ್ಕರಲ್ಲಿ ಬೇಯಿಸಿದಾಗ ಅದು ಕರೆಕ್ಟಾಗಿ ಸಾಫ್ಟಾಗಿ ಬೇಯುತ್ತೆ. ಸೊ ಈಗ ಈ ಮಿಕ್ಸ್ಚರ್ನ ನಾನು ಆ್ಯಕ್ಚುಲಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನಾವು 1 ಲೋಟ ಏನು ಎಕ್ಸ್ಟ್ರಾ ಅಲ್ಲಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಅದನ್ನೆಲ್ಲ ಏನು ಉಳಿಯುತ್ತೆ ಅದನ್ನೆಲ್ಲ ತೊಳೆದು ಹಾಕಿ ಇದ್ರೊಳಗಡೆ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ನೀರಿನ ಅಳತೆ ಗೊತ್ತಾಗುತ್ತೆ, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನಾನು ಅದೇ ಲೋಟದಲ್ಲಿ ನೀರನ್ನ ಹಾಕ್ಕೊಂಡು, ಸೊ ಎಷ್ಟು ಉಳಿದಿತ್ತು ಅಷ್ಟನ್ನು ಹಾಕಿ, ಈ ಸೈಡಲ್ಲಿರೋದನ್ನೆಲ್ಲ ನಾವು ಬಳ್ದು ಹಾಕೋ ಬದಲು ಒಂದು ಸತಿ ಮಿಕ್ಸಲ್ಲಿ ಜುರ್ರ್ ಅಂತ ತಿರುಗಿಸ್ಬಿಟ್ರೆ ಅದೆಲ್ಲ ಕ್ಲೀನಾಗಿ ವಾಶ್ ಆದಂಗೆ ಆಗಿಬಿಟ್ಟು ರೆಡಿ ಆಗುತ್ತೆ. ಸೊ ಅದನ್ನು ನಾವು ಬಗ್ಸಿದ್ರೆ ಆಯಿತು. ಸೊ ಈಸಿ ವೇ ಇದು, ಕೈಯೆಲ್ಲ ಗಲೀಜು ಆಗಲ್ಲ ಆ್ಯಂಡ್ ಅದು ಕ್ಲೀನಾಗಿರುತ್ತೆ ಆ್ಯಂಡ್ ಈಸಿಯಾಗೂ ಆಗುತ್ತೆ. ಸೊ ಇದನ್ನು ಹಾಕ್ತಾಯಿದ್ದೀನಿ. ಸೊ ಓವರಾಲ್ ಈಗ 2 ಕಪ್ಸ್ ನೀರು ಹಾಕಿದ್ದೀವಿ. ಫಸ್ಟ್ 1 ಕಪ್ ಹಾಕಿದ್ದೆ, ಈಗ ಇದ್ರ ಜೊತೆ 1 ಕಪ್ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲ ತಳ ಕಚ್ಚುತ್ತೆ ಮತ್ತು ಅದು ಫುಲ್ಲು ಇದಾಗ್ಬಿಡುತ್ತೆ. ಒಂಚೂರು ಅದು ಒತ್ತಿಟ್ಟು ಟೇಸ್ಟ್ ಬಂತು ಅಂದರೆ ನಮ್ಮನೇಲಂತೂ ಯಾರೂ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ತುಂಬ ಕಾಷಿಯಸ್ ಆಗಿ ನಾನು ರೈಸ್ ಐಟಮ್ ಮಾಡುವಾಗ ತಿರುಗಿಸ್ತಾನೆ ಇರ್ತೀನಿ. ಸೊ ಫಸ್ಟ್ 2 ಲೋಟ ಹಾಕಿದ್ವಿ, ಈಗ 1 ಲೋಟ. ಸೊ ಟೋಟಲ್ 3 ಕಪ್ಸ್ ಆಯಿತು. ಯಾಕೆ ಅಂದರೆ ಕಾಳು ಜಾಸ್ತಿ ಇದೆ, ಕಾಳಿಗೆ ಜಾಸ್ತಿ ನೀರು ಬೇಕು ಅಂತ ಹೇಳ್ದೆ ಅಲ್ಲ. ಸೊ ಹಾಗಾಗಿ
ಸೊ ನೋಡ್ಕೊಳ್ಳಿ ಎಷ್ಟು ನೀವು ಕಾಳು ಹಾಕ್ತಿದ್ದೀರಾ ಅಷ್ಟು ಜಾಸ್ತಿ ನೀರು ಬೇಕಾಗುತ್ತೆ. ಸೊ ಜಾಸ್ತಿನೇ ಕಾಳು ಇರೋದ್ರಿಂದ ನಾನಿಲ್ಲ ಆ್ಯಕ್ಚುಲಿ 3.5 ಕಪ್ಸ್ ಹಾಕ್ತಾಯಿದ್ದೀನಿ ನೀರು. ಸೊ ಅಂದಾಜು ನೀವು ಮಾಡಿದ ಒಂದು ಸತಿ 2 ಸತಿ ಕೆಟ್ಟೋದ್ರೂ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಬರುತ್ತೆ. ಸೊ ಯಾವುದು ರೆಸಿಪಿ ಆಗಲಿ ಒಂದೇ ಸತಿ ಎಲ್ಲ ಕರೆಕ್ಟಾಗಿ ಬಂದಿರಲ್ಲ ಅಂತ ನಮ್ಮಮ್ಮ ಹೇಳೋರು. ಸೊ 1 ಇಲ್ಲ 2 ಸತಿ ಸ್ವಲ್ಪ ಹಾಳಾಯಿತು ಅಂದ್ರೂ ಇಟ್ಸ್ ಓಕೆ, ದಟ್ ಈಸ್ ಹೌ ಯು ಲರ್ನ್ ಅಂತ ನಾವು ಕುಕ್ಕಿಂಗ್ ಕಲಿಯುವಾಗ ಹೇಳೋರು ನಮ್ಮ ಮನೇಲಿ. ಸೊ ಈಗ ನೋಡ್ಬೋದು ನೀವು ನೀರಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಆ್ಯಂಡ್ ಈಗ ನಾವು ನೆಕ್ಸ್ಟ್ ಅದು ಕುದಿ ಬರಬೇಕು ಚೆನ್ನಾಗಿ. ಸೊ ಜೋರು ಮಾಡಿದ್ದೀನಿ. ಒಂದು ಕುದಿ ಚೆನ್ನಾಗಿ ಬಂದರೆ ಅದು ಏನು ಮಸಾಲೆ ಇರುತ್ತೆ ಅದು ಚೆನ್ನಾಗಿ ಬಾಯ್ಲ್ ಆಗೋದ್ರಿಂದ ಟೇಸ್ಟು ತುಂಬ ಕಸಿ ಕಸಿ ಅಂತ ಅನಿಸಲ್ಲ. ಒಂದೊಂದ್ಸತಿ ನೀವು ಪಲಾವ್ ಎಲ್ಲ ತಿಂದರೆ ಮಸಾಲೆ ಮಸಾಲೆ ಅಂತ ಅನಿಸುತ್ತೆ. ಸೊ ಅದಾಗೋದಿಲ್ಲ. ಸೊ ಹಾಗಾಗಿ ಈ ಕಡೆ ಕುಕ್ಕರ್ ಇಟ್ಟು ಅದಕ್ಕೆ ನೀರು ಹಾಕಿ ಪ್ಲೇಟ್ ಹಾಕಿ, ಯೂಶ್ವಲಿ ಕುಕ್ಕರ್ ಒಳಗಡೆ ಒಂದು ನಿಂಬೆಹಣ್ಣು ಹಾಕಿದರೆ ಅದು ಕೆಳಗಡೆ ವೈಟ್ ಏನು ಪದರ ಒಂಥರ ಇದಾಗುತ್ತೆ, ಅದೆಲ್ಲ ಆಗೋದಿಲ್ಲ. ಸೊ ಯೂಶ್ವಲಿ ನಾವು ಆ ಥರ ಯೂಸ್ ಮಾಡ್ತೀವಿ. ಸೊ ಈಗ ಏನಿದೆ ಈ ಅಕ್ಕಿನ ನಾವು ಏನು ಇಟ್ಕೊಂಡಿದ್ವಿ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. 1 ಸತಿ 2 ಸತಿ ತೊಳೆದ್ಬಿಟ್ಟು ಅದನ್ನು ನೀರನ್ನ ಬಗ್ಸಿ, ಅದಕ್ಕಂದರೆ ತುಂಬ ನೀರು ಆಗ್ಬಿಟ್ರೆ ನಾನು ಹೇಳಿದ್ನಲ್ಲ ಅದು ಜಾಸ್ತಿ ನೀರಾಗ್ಬಿಡುತ್ತೆ ಪಲಾವ್ ಅಂತ. ಸೊ ಆದಷ್ಟು ಡ್ರೈನ್ ಮಾಡಿ ಒಂದು ಸ್ವಲ್ಪ ಉಳಿದ್ರೂ ಓಕೆ, ಯಾಕಂದರೆ ಇದು ಕಾಳು ಜಾಸ್ತಿ ನೀರು ತೊಗೊಳುತ್ತೆ ಅಂತ ಹೇಳಿದೆ ನಾನು. ಸೊ ಹಾಗಾಗಿ ಒಂಚೂರು ನೀರು ಉಳ್ಕೊಂಡ್ರೆ ಇಟ್ಸ್ ಫೈನ್. ಸೊ ಹಿಂಗೆ ತೊಳೆದು ರೆಡಿ ಮಾಡಿಕೊಂಡು ಈಗ ನೋಡಿ ಬಾಯ್ಲ್ ಆಗ್ತಾ ಇದೆ ಆಲ್ರೆಡಿ. ಸೊ ಈ ಥರ ಕುತು ಬಾಯ್ಲ್ ಆಗುವಾಗ ಇದಕ್ಕೆ ಅಕ್ಕಿ ಹಾಕಬೇಕು. ಸೊ ನಿಮಗೆ ಡೌಟ್ ಇದ್ದರೆ ಒಂದು ಕಾಳನ್ನ ಬಾಯಿಗೆ ಹಾಕ್ಕೊಂಡು ನೋಡಿ, ಅವಾಗ ಗೊತ್ತಾಗುತ್ತೆ ಹಿಂಗೆ ಏನು ಅದು ಕನ್ಸಿಸ್ಟೆನ್ಸಿ ಒಂಥರ ತುಂಬ ಗಟ್ಟಿ ಇದೆಯಾ ಇನ್ನೂ ಅಂತ. ಅವಾಗ ಇನ್ನೂ ಸ್ವಲ್ಪ ನೀವು ಕುದಿಸ್ಬೋದು. ತುಂಬ ಕುದಿಸ್ಬಿಟ್ರಿ ಅಂದರೆ ನೀರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಇಲ್ಲ ಅಂದರೆ ಆಮೇಲೆ ಅದು ನೀರೆಲ್ಲ ಆಪ್ರೇಟ್ ಆಗಿರುತ್ತೆ, ಅದು ಫುಲ್ ಗಟ್ಟಿ ಆಗುತ್ತೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ, ಯಾಕಂದರೆ ಅದು ಕಾಳೆಲ್ಲ ಸ್ವಲ್ಪ ಎಳ್ಕೊಳ್ಳಿ. ಆಮೇಲೆ ಅಕ್ಕಿ ಹಾಕಿ, ಸೊ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಯಾಕಂದರೆ ಸಡನ್ನಾಗಿ ನಾವು ಬಿಸಿ ಜೋರು ಮಾಡಿರ್ತೀವಲ್ಲ ಅದು ಸ್ವಲ್ಪ ಕಮ್ಮಿ ಫ್ಲೇಮ್ ಮಾಡ್ಕೋಬೇಕು, ಇಲ್ಲಾಂದರೆ ಅಕ್ಕಿ ಕೆಳಗಡೆ ತಳ ಹಿಡಿಯುತ್ತೆ. ಸೊ ಅದು ಸ್ವಲ್ಪ ಬಾಯ್ಲ್ ಬರೋಕ್ಕೆ ಶುರು ಆದಮೇಲೆ ನೋಡಿ ಈ ಥರ ಬಾಯ್ಲ್ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಗೀ ಆ್ಯಡ್ ಮಾಡೋಣ. ಸೊ ಗೀ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಸೊ ಹಾಗಾಗಿ ಗೀ ತಿಂದರೂ ಒಳ್ಳೆಯದೇ. ಸೊ ಆಬ್ವಿಯಸ್ಲಿ ಇಟ್ ಲುಕ್ಸ್ ಗುಡ್ ಆ್ಯಂಡ್ ಇಟ್ ಸ್ಮೆಲ್ಸ್ ಗುಡ್ ಆ್ಯಂಡ್ ಇಟ್ ಟೇಸ್ಟ್ ಗುಡ್. ಸೊ ಇದರ ಒಂದು ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡಿ ನೋಡ್ತಾ ಇರಿ, ಮಧ್ಯ ತಿರುಗಿಸ್ತಾ ಇರಿ, ಇಲ್ಲ ತಳೆ ಕಚ್ಚೋದು ಅಂತೂ ಗ್ಯಾರಂಟಿ. ಸೊ ಈಗ ಕಟ್ ಮಾಡಿಟ್ಟಿರೋಂತಹ ಒಂದು ಲೆಮನ್ ಪೀಸ್ ಏನು ನಿಂಬೆಹಣ್ಣನ್ನು ನಾವು ಅರ್ಧ ಹೋಳು ತೊಗೊಂಡಿದ್ದೀನಿ, ಯಾಕಂದರೆ 1 ಕಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಇಷ್ಟ ಅಥವಾ ನೀವು ಜಾಸ್ತಿ ಕಪ್ ರೈಸ್ ತೊಗೊಂಡಿದ್ದೀರಾ ಅಂದರೆ ಆವಾಗ ನೀವು 1 ಹಾಕಬಹುದು. ಸೊ ಅದನ್ನು ಚೆನ್ನಾಗಿ ಹಿಂಡಿ, ಸೊ ಬೀಜ ಎಲ್ಲ ಮೊದಲೇ ತೆಗೆದಿದ್ದೀನಿ. ಸೊ ಹಾಗಾಗಿ ಬೀಜ ಏನು ಅದರೊಳಗೆ ಬಿದ್ದಿರಲ್ಲ. ಸೊ ಈ ಥರ ಸ್ವಲ್ಪ ಅದು ಕುದಿ ಬಂದು ಇದು ಕುಕ್ಕರ್ಗೆ ಹಾಕಿದರೆ ಒಳ್ಳೆಯದು ಅನ್ನಲ್ಲ. ಸೊ ಅದೇ ನಿಂಬೆಹಣ್ಣು ನಾನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಈಗ ಕುದಿ ಬಂದಿರೋದ್ರಿಂದ ಈಗ ಇದನ್ನು ತೆಗೆದುಬಿಟ್ಟು ಕುಕ್ಕರಲ್ಲಿ ಇಡೋಣ. ನೋಡಿ ಈಗಲ್ಲ ಆಲ್ಮೋಸ್ಟ್ 1/4 ಭಾಗ ಬೆಂದಿದೆ ರೈಸು. ಸೊ ನಿಮಗೆ ಕುಕ್ಕರಲ್ಲಿ ಇಟ್ಟು ಒಂದು 3-4 ಸ್ವಲ್ಪ ಬೇಗ ತೆಗಿಬೇಕಂದ್ರೆ ಒಂದು 5 ವಿಷಲ್ ಹಾಕ್ಸ್ಬಿಟ್ರೆ ಕ್ಲೀನಾಗಿ ಬೆಂದಿರುತ್ತೆ. ಸೊ ಕುಕ್ಕರ್ಗೆ ಇಡೋಕ್ಕಿಂತ ಮುಂಚೆ ಒಂದು ಸತಿ ಚೆಕ್ ಮಾಡಿ, ಒಂದು ಹಂಗೆ ಸುಮ್ಮನೆ ಸ್ಪೂನಲ್ಲಿ ತೆಕ್ಕೊಂಡು ಟೇಸ್ಟ್ ನೋಡಿ ಸರಿ ಇದೆಯಾ, ಏನಾದರೂ ಮಿಸ್ ಆಗಿದೆಯಾ ಅಂತ ಹೇಳಿ. ಫೈನಲಾಗಿ ಅದು ಮುಖ್ಯ, ಯಾಕಂದರೆ ನಾವೆಲ್ಲ ಇಟ್ಟ ಮೇಲೆ ಅದನ್ನೇನು ಮಾಡೋಕ್ಕೆ ಬರಲ್ಲ. ಸೊ ಈ ಟೈಮಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಫೈನಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪು. ಸೊ ಅದಿಲ್ಲದ ಅಂದರೆ ಮುಗಿಯೋದಿಲ್ಲ ಅಡುಗೆ. ಸೊ ಫೈನಲ್ಲಾಗಿ ಎತ್ತಿ ಇಡುವಾಗ ತುಂಬಾ ಹುಷಾರಾಗಿ ಎತ್ತಿ ಇಡಬೇಕು. ನಿಮ್ಮ ಕೈಲಾಗಿಲ್ಲ ಅಂದರೆ ಗಂಡಸರು ಇರೋದೇ ಅದಕ್ಕೆ ಕರೀರಿ. ಮನೇಲಿ ಯಾರಾದರೂ ಗಂಡಸರು ಇದ್ದರೆ ದೋನ್ ವಿ ಕ್ಯಾನ್ ಡೂ ಇಟ್ಸ್ ಬೆಟರ್ ಟು ಕಾಲ್ ದೆಮ್. ಯಾಕೆ ಅಂದರೆ ಏನಾದರೂ ಬಿತ್ತು ಚಲ್ತು ಅಂದರೆ ನಮಗೇನೂ ಆಗಲ್ಲ. ಸೊ ಅವ್ರ ಹತ್ರ ಸ್ವಲ್ಪ ಕೆಲಸ ಮಾಡಿಸ್ದಂಗೂ ಆಗುತ್ತೆ.
ಆ್ಯಂಡ್ ಅವ್ರಿಗೂ ಅನಿಸುತ್ತೆ ನಾವು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ ಇದಕ್ಕೆ ಅಂತ. ಸೊ ಅದನ್ನು ಎತ್ತಿ ಕ್ಲೀನಾಗಿ ಇಟ್ಟ ಮೇಲೆ ಲಿಡ್ ಕ್ಲೀನಾಗಿಟ್ಟು ಅದನ್ನು ಟೈಟಾಗಿ ಮುಚ್ಚಿ ಕುಕ್ಕರ್ದು ದೊಡ್ಡ ಫ್ಲೇಮಲ್ಲಿ ನಾನು ಇಡ್ತೀನಿ, ಯಾಕೆಂದರೆ ಬೇಗ ಆಗುತ್ತೆ. ಸೊ ಸ್ವಲ್ಪ ಅದು ನೋಡಿ ಈ ಥರ ಹೊಗೆ ಬರಬೇಕು. ಸೊ ನಮ್ಮಮ್ಮ ಹೇಳೋರು ಅದು ಹೊಗೆ ಬರೋ ತನಕ ವಿಷಲ್ಗೆ ಇದು ವೆಯ್ಟ್ನ ಹಾಕಬಾರ್ದು ಅಂತ. ಐ ಡೋಂಟ್ ನೋ ವೈ, ಬಟ್ ಐ ಫಾಲೋ ಇಟ್. ಸೊ ಅದನ್ನು ಆ ಥರ ಬಂದಾಗ ಅದು ಚೆನ್ನಾಗಿ ಬೇಯುತ್ತೆ ಅಂತ ಅವ್ರು ಹೇಳೋರು. ಸೊ ಅದನ್ನೇ ನಾನು ಫಾಲೋ ಮಾಡಿಕೊಂಡು ಅದೇ ಥರ ಮಾಡ್ತೀನಿ. ಸೊ ಅದು ಆ ಕಡೆ ವಿಷಲ್ ಹಾಕೋ ಅಷ್ಟೊತ್ತಿಗೆ ನಾನು ಈ ಕಡೆ ರಾಯಿತ ಅಥವಾ ಮೊಸರು ಬಜ್ಜಿ ನೀವೇನು ಹೇಳ್ತೀರ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಆನಿಯನ್ನು ಅದನ್ನು ಕಟ್ ಮಾಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆನಿಯನ್, ಟೊಮ್ಯಾಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು ನಾನು ಮೊದಲೇ ತೋರಿಸ್ದೆ ಏನೇನು ಅಂತ. ಸೊ ಅದಕ್ಕೆ ಮನೇಲಿ ಮಾಡಿರುವಂಥ ಮೊಸರು, ಗಟ್ಟಿ ಮೊಸರು, ಇಲ್ಲ ಅಂಗಡಿಯಿಂದ ತಂದ್ರೂ ಓಕೆ. ಸೊ ಇದನ್ನೆಲ್ಲ ಈಗ ಒಂದು ಬೌಲ್ ತೊಗೊಂಡು ಬೌಲಿಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಪಿಂಕ್ ಸಾಲ್ಟು, ಸ್ವಲ್ಪ ಜೀರಾ ಪೌಡರು. ಸೊ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಏನೂ ಇರಲ್ಲ ಅದರಲ್ಲಿ, ಬಟ್ ಸಿಂಪಲ್ಲಾಗಿ ನಿಮಗೆ ಅದು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಈಗ ಮೊಸರು ಏನಿದೆ ಅದನ್ನು ಅದರೊಳಗಡೆ ಹಾಕಿ, ಸೊ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕಿ, ತುಂಬ ನೀರು ಮಾಡಬೇಡಿ, ಅದು ಒಂಥರ ಚೆನ್ನಾಗಿ ಅನಿಸಲ್ಲ ನೀರು ಮೊಸರು ಬಜ್ಜಿ ತಿನ್ನೋಕ್ಕೆ ಪಲಾವ್ ಜೊತೆ. ನಮ್ಮನೇಲಂತೂ ನನ್ನ ಮಗಂಗೆ ಸಖತ್ತು ಪ್ರಾಣ ಪಲಾವು ಮೊಸರು ಬಜ್ಜಿ ಅಂದರೆ. ನನಗೂ ತುಂಬ ಇಷ್ಟ, ಏನೋ ಮೊದಲಿಂದ ನನಗೆ ಪಲಾವು ಮೊಸರು ಬಜ್ಜಿ ಇಷ್ಟ, ಅವನಿಗೂ ಅದೇ ಬಂದುಬಿಟ್ಟಿದೆ. ಸೊ ಎವ್ರಿ ಮಂಡೇ ಮತ್ತು ಫ್ರೈಡೇ ಅವ್ನು ನನಗೆ ರೈಸ್ ಮಾಡು, ಅದಕ್ಕೆ ಮೊಸರು ಬಜ್ಜಿ, ಯಾವ ರೈಸ್ ಮಾಡು ಒಟ್ಟು ಮೊಸರು ಬಜ್ಜಿ ಮಾಡು ಅಂತ ಹೇಳ್ತಿರ್ತಾನೆ. ಸೊ ಅವನಿಗೆ ಹೇಳ್ತಾ ಇರ್ತೀನಿ, ನಿನ್ನ ಮದುವೆಯಲ್ಲಿ ಬರೀ ಮೊಸರು ಬಜ್ಜಿನೇ ಮಾಡಿಸ್ಬಿಡೋಣ ಬಿಡು ಅಂತ ಹೇಳಿ. ಸೊ ನೀನು ಹೆಂಡ್ತಿಗೆ ಅದನ್ನೊಂದು ಕಲಿಸ್ಬಿಡ್ತೀನಿ ಮೊಸರು ಬಜ್ಜಿ ಮಾಡೋದು ಅಂತ. ಸೊ ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಯಾಕಂದರೆ ಮೊಸರು ಹುಳಿ ಬರುತ್ತೆ, ಗಟ್ಟಿ ಮೊಸರು ಇರೋದ್ರಿಂದ ಆಚೆಗೆ ತುಂಬ ಇಟ್ಟರೆ ನೀವು ಹುಳಿ ಬರುತ್ತೆ. ಸೊ ಈಗ ಅದು ಕೂಗಿ ವಿಷಲ್ ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ನಾನು. ಸೊ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಬಿಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಆಗಿದೆ ನಮ್ಮ ಪಲಾವ್. ಸೊ ಈ ಕನ್ಸಿಸ್ಟೆನ್ಸಿ ಮತ್ತು ಈ ಥರ ನೋಡಿ ಸೂಪರಾಗಿ ಬಂದಿದೆ ರೈಸ್ ಅಂತೂ. ಆಮೇಲೆ ಮಸಾಲೆ ಎಲ್ಲ ಮೇಲೆ ಕೂತಿರುತ್ತೆ. ಸೊ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲ ಒಂದು ಕಡೆಯಿಂದ ತೆಕ್ಕೊಬೇಕು. ಸೊ ಫೈನಲಿ ನಮ್ಮ ಕಾಳು ಪಲಾವ್ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ, ಚಿಪ್ಸು ಅಥವಾ ಬೇರೆ ಏನು ನೀವು ಇಷ್ಟಪಡ್ತಾರೆ ಮನೇಲಿ. ಸ್ವಲ್ಪ ಜನ ಬೂಂದಿ ಕಾಳು ಇಷ್ಟಪಡ್ತಾರೆ, ಸ್ವಲ್ಪ ಜನ ಚಿಪ್ಸ್ ಇಷ್ಟಪಡ್ತಾರೆ, ಸೊ ಸ್ವಲ್ಪ ಜನ ಸಲಾಡ್ ಇಷ್ಟಪಡ್ತಾರೆ. ಸೊ ಇಟ್ ಡಿಪೆಂಡ್ಸ್. ಸೊ ನಾನಂತೂ ಮೊಸರು ಬಜ್ಜಿ ಜೊತೆ ಇಷ್ಟ, ಆ್ಯಂಡ್ ಸ್ವಲ್ಪ ಚಿಪ್ಸ್ ಅದು ಇದು ತೊಗೊಂಡು ಈಗ ನನ್ನ ಮಗ ಅಲ್ಲೇ ಬಂದ, ಕೊಡು 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 ಅಂತ ಹೇಳಿ ಫೋಟೋ ಶೂಟ್ ಮಾಡ್ತಿದ್ಯಾ, ಅಲ್ಲಿ ನಂಗೆ ಹೊಟ್ಟೆ ಸಿಗ್ತದೆ ಕೊಡು ಅಂತ. ಸೊ ಅದಕ್ಕೆ ನೋಡಿ ಆ ಕಡೆ ಈ ಕಡೆ ಮಾಡ್ತಾ ಇದ್ದಾನೆ ಪ್ಲೇಟ್ನ. ಆ್ಯಂಡ್ ಫೈನಲಿ ಅದು ಈಗ ರೆಡಿಯಾಗಿದೆ, ತಿನ್ನಲು ಸಿದ್ಧವಾಗಿದೆ. ಸೊ ಒಂದು ಫೈನಲ್ ಶೂಟ್ ಮಾಡ್ತೀನಿ ಇರು ಅಂತ ಹೇಳಿ ಮತ್ತೆ ಇರಿಸ್ಕೊಂಡೆ. ಆ್ಯಂಡ್ ಈ ಥರ ನೀವು ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಮನೇಲಿರೋರ್ಗು ಸೂಪರಾಗಿ ಹೋಟೆಲ್ಸ್ ಫೀಲ್ ಬರುತ್ತೆ, ಆ್ಯಂಡ್ ಅವರು ಖುಷಿಯಾಗಿ ತಿಂತಾರೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಫೈನಲಿ ಟೇಸ್ಟ್ ಇದಂತೂ ಸಕ್ಕತ್ತಾಗಿರುತ್ತೆ. ನೀವು ಮಾಡಿ ನೋಡಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಹೇಳಿ. ಸಿಂಪಲ್ ಎಟ್ ತುಂಬ ಎಫೆಕ್ಟಿವ್ ಆಗಿ. ಕಾಳುಗಳು ಬೇರೆ ಬೇರೆ ಕಾಳುಗಳು ನೆನೆ ಹಾಕ್ಕೊಂಡು ಮಾಡ್ಬೋದು. ಸ್ವಲ್ಪ ಡೌಟ್ ಇದ್ದರೆ ಒಂದು ಸತಿ ಅಥವಾ 2 ಸತಿ ಫಸ್ಟೇ ಬೇಯಿಸ್ಕೊಂಬಿಡಿ, ಆವಾಗ ಕ್ಲೀನಾಗಿ ಬೆಂದಿರುತ್ತೆ. ಇಲ್ಲ ಈ ಥರ ಹಸಿ ಕಾಳು ಸುಲಿದ್ಬಿಟ್ಟು ಮಾಡ್ತಿದ್ದೀರಾ ಅಂದರೆ ಡೈರೆಕ್ಟಾಗಿ ಈಗ ನಾನು ಯಾವ ಥರ ತೋರಿಸ್ದೆ ಈ ಥರ ಮಾಡಿದರೆ ಸೂಪರಾಗಿ ನಮ್ಮ ಕಾಳು ಪಲಾವು ರೆಡಿ. ಸೊ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಏನು, ನೀವು ಈ ಕಾಳಿಗೆ ಏನಂತೀರಾ ನಿಮ್ಮ ಲ್ಯಾಂಗ್ವೇಜಲ್ಲಿ ಅನ್ನೋದನ್ನು ಶೇರ್ ಮಾಡಿ. ಸೊ ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟ್ರೈ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.